ನಿನ್ನೆ ರಾತ್ರಿ ಸುಮಾರು 10:30 ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮಗೆ ರಿಸೀವ್ ಆಗುತ್ತೆ. ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ 10:30ಗೆ ದಾಖಲಾಗಿದೆ. ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು, ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ. ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ಡ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ. ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು, ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದೆಲ್ಲ ನೋಡಿದ್ರೆ ತುಂಬ ವರ್ಷದಿಂದ ಇಲ್ಲಿ ಯಾರೂ ವಾಸ ಇಲ್ಲ ಅನ್ನೋವಂಥದ್ದು. ಮತ್ತು ಇಲ್ಲಿ ಯಾವುದು CCTV ಆಗಲಿ, ಯಾವುದೇ ಒಂದು ಸೇಫ್ಟಿಗೆ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಿಕೊಂಡಿರೋದಾಗಲಿ ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಈ ಒಂದು ಏನು ಪ್ರಾಪರ್ಟಿ ಇದೆ, ತಮಗೆಲ್ಲ ತಿಳಿದಂತೆ G² ಅಂತ ಒಂದು ಲೇಔಟದು ಮಾಡೆಲ್ ಹೌಸ್. ಇಲ್ಲಿ ಯಾರೂ ವಾಸ ಇರ್ತಾ ಇಲ್ಲ. ಇದು ಒಬ್ಬರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರಿಗೆ ಸಂಬಂಧಪಟ್ಟಂಥದ್ದು. ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಸೊ ಈ ಮನೆ ಏನಿದೆ, ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರ್ಬೋದು. ಬಟ್ ಇನ್ನೂ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳೋ ಅಂಥದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡಿ